ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸರ್ವರ್ ಕೈ ಕೊಟ್ಟಿದೆ. ಹೀಗಾಗಿ OPD ಕಾರ್ಡಲ್ಲಿ ನಮೂದು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಮರ್ಜೆನ್ಸಿ ಇರ್ತಕ್ಕಂಥ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ತೊಂದರೆ ಆಗ್ತಾ ಇದೆ. OPD ಮುಂಭಾಗದ ಮುಂದೆ ಹೊರರೋಗಿ ವಿಭಾಗ OPD ಕಾರ್ಡ್ ರಿಜಿಸ್ಟ್ರೇಷನ್ ಮುಂದೆ ಜನ ಸಾಲುಗಟ್ಟಿ ನಿಂತಿರೋದನ್ನ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಸರ್ವರ್ ಸಮಸ್ಯೆಯಿಂದಾಗಿ ಬೇಗ ಅವರಿಗೆ OPD ಕಾರ್ಡ್ಗಳಿಗೆ ನಮೂದು ಮಾಡಿಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸುಮಾರು 1-1.5 ಗಂಟೆಯಿಂದ ಕೂಡ ಇವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ. ಎಲ್ಲರೂ ರಸೀದಿಗಳನ್ನು ಇಟ್ಕೊಂಡು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅಂತೇಳಿ ಬಂದಿರುವಂಥದ್ದು ಕಾಯ್ತಾ ಇದ್ದಾರೆ ಅವರೇನೆ. ಸರ್ವರ್ ಸಮಸ್ಯೆಯಿಂದಾಗಿ ಸಮಸ್ಯೆ ಸಾಧ್ಯ ಆಗ್ತಾ ಇಲ್ಲ. ಸರ್ ನಮಸ್ತೆ. ಏನು ಹುಷಾರಿಲ್ಲ? ನಮ್ಮ ತಾಯಿಗೆ ಹುಷಾರಿಲ್ಲ, ಚೆಕಪ್ ಮಾಡ್ಸಕ್ಕೆ ಬಂದು ಸರ್ವರ್ ಇಲ್ಲ ಅಂತವ್ರು. ಓಕೆ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀರಾ? ಆಲ್ಮೋಸ್ಟ್ ಒಂದು 40 ಮಿನಿಟ್ಸಿಂದ ವೆಯ್ಟ್ ಮಾಡ್ತೀವಿ. 40 ಮಿನಿಟ್ಸಿಂದ ಎಲ್ಲರೂ ಕೂಡ ಕಾಯ್ತಾ ಇರುವಂಥವ್ರು. ಮಾತಾಡ್ತೀನಿ. ನಮಸ್ತೆ. ತಮಗೇನು ಹುಷಾರಿಲ್ಲ, ಏನು ಹೇಳ್ತಾ ಇದ್ದಾರೆ? ಇನ್ನೂ ಸರ್ವರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ. ಇನ್ನೂ 1 ಅವರ್ ಆಗುತ್ತೆ. 1 ಅವರ್ ಅವ್ರಿಗೆ ತೊಂದರೆ ಆಗ್ತಾಯಿತ್ತು ಅಷ್ಟೇ. ಸ್ಕ್ಯಾನಿಂಗ್ಗೆ ಎಲ್ಲ ವೆಯ್ಟ್ ಮಾಡ್ತಾ ಇರೋದು. ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇಲ್ಲ ಇನ್ನೂ. ಇಲ್ಲಿ ಸರ್ವರ್ ಡೌನಿಂದ ಅಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ಕ್ಯಾನಿಂಗಿಗೆ ಇನ್ನೆಲ್ಲ ಟೋಕನ್ ಕೊಟ್ಬಿಟ್ಟು ಸುಮ್ಮನೆ ಆಯ್ತು. ಸ್ಕ್ಯಾನಿಂಗ್ ಪೇಷಂಟ್ಗಳಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಈಗ ಟೋಕನ್ ಕೊಟ್ಟಿದ್ದಾರೆ, ಆದರೆ ಸ್ಕ್ಯಾನಿಂಗ್ಗೆ ಇಲ್ಲಿ ಬರ್ಸ್ಕೊಂಡು ಹೋಗ್ಬೇಕು. ಆದರೆ ಅವ್ರು ಸ್ಕ್ಯಾನಿಂಗ್ ಮಾಡಲ್ಲ. ಇಲ್ಲಿ ತಡ ಆಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಮಹಿಳೆಯರು ಎಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮಾತಾಡ್ತೀನಿ. ಮೇಡಮ್ ನಮಸ್ತೆ. ತಾವು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀರಾ? ಏನು ಹೇಳ್ತಾ ಇದ್ದಾರೆ? ಸರ್ ನಾನು ಜಸ್ಟ್ ಇವಾಗ ಬಂದಿದ್ದು. ಸರ್ ಕೆವನ್ ನಿಂತ್ಕೊಂಡಿದ್ದೀನಿ. ಏನು ಸಮಸ್ಯೆ ಅಂತ ಮೇಡಮ್? ಸರ್ ಕ್ಯಾಶ್ ಕಟ್ಟಬೇಕಿತ್ತು, ಬಿಲ್ ಕಟ್ಟಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಇವರೆಲ್ಲರೂ ಕೂಡ ಸರ್ವರ್ ಸಮಸ್ಯೆಯಿಂದಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ರೀತಿ ಆದರೆ ಹಾಸ್ಪಿಟ್ಲ್ಗಳಲ್ಲಿ ಸೂಕ್ತ ಚಿಕಿತ್ಸೆ ಸಿಗೋದು ಯಾವಾಗ, ಚಿಕಿತ್ಸೆ ಯಾವಾಗ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಹೋಗುತ್ತೆ. ಸ್ಕ್ಯಾನಿಂಗ್ನಲ್ಲಿ ಎಮರ್ಜೆನ್ಸಿಯಲ್ಲಿ ಇರ್ತಕ್ಕಂಥ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡೋದಾದರೂ ಹೇಗೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಇವರೆಲ್ಲರೂ ಕೂಡ ಸುಮಾರು 1-1.5 ಗಂಟೆಗಳಿಂದಲೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ಸರ್ವರ್ ಇಲ್ಲದಾಗಿ ಟ್ರೀಟ್ಮೆಂಟ್ಗೂ ಕೂಡ ಸಮಸ್ಯೆ ಆಗ್ತಾಯಿದೆ. ಇವರೆಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಕೂಡ ನಿಂತಿದ್ದಾರೆ. ಈಗ ಬಂದು 1.5 ಅವರಿಂದ ಕೂಡ ನಿಂತಿರ್ತಕ್ಕಂಥವ್ರು ಇದ್ದಾರೆ. ಹೀಗೆ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಸಿಗದೆ ಹೋದರೆ ಸೂಕ್ತ ಸಮಯಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಸರ್ವರ್ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸಬೇಕಾಗುತ್ತೆ. ಆರೋಗ್ಯ ಇಲಾಖೆಗಳು ಸರ್ವರ್ ಸಮಸ್ಯೆಯನ್ನು ಬಗೆಹರಿಸ್ತಾ ಹೋದರೆ ಈ ರೀತಿ ಟ್ರೀಟ್ಮೆಂಟ್ಗೋಸ್ಕರ ಇರ್ತಕ್ಕಂಥ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಸಿಗೋದು ತಡ ಆಗುತ್ತೆ. ತಡ ಆದರೆ ಅದು ಆರೋಗ್ಯದ ಮೇಲೆ ಪರಿಣಾಮಗಳು ಬೀರ್ತಾ ಹೋಗುತ್ತೆ. ಹಾಗಾಗಿ ಆರೋಗ್ಯ ಸಚಿವರು, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಆಸ್ಪತ್ರೆಗಳಲ್ಲಿ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.